ಸ್ಟ್ರೀಟ್ ಡಾಗ್ಸ್ನು ಸಾಕ್ತೀನಿ ಅಂತ ತೊಗೊತಾರೆ. ಇಲ್ಲಿ ನೋಡ್ರಿ ಹೆಂಗೆ ಕಟ್ ಆಗ್ತದೆ. ಈಗ ನನ್ನ ಗಾಡಿ ವಾಷಿಂಗಿಗೆ ತೊಗೊಂಡೋಗ್ತಾ ಇದ್ದೀನಿ. ತುಂಬ ದಿನ ಆಯಿತು ನನ್ನ ಜೊತೆಗೆ ಸ್ನಾನ ಮಾಡಿಸಿ. ಜನ್ಮಕ್ಕೆ ಹೋಗೋ ಎಲ್ಲ ಮಣ್ಣು ತುಂಬಿಸ್ಕೊಂಡು ಹೆಂಗೆ ಕಾಣ್ತಾ ಇದ್ದಾನೆ. ಈ ಬೆಂಗಳೂರಲ್ಲಿರೋ ರೋಡ್ಸ್ಗೆ ಒಂದು ಸತಿ ಮಳೆ ಬಂದರೆ ವಾರನೂ ಗಾಡಿ ವಾಶ್ ಮಾಡಿಸೋ ಪರಿಸ್ಥಿತಿ ಬಂದಿರುತ್ತೆ. ದೇಶ ರೀ, ನಾವು ಕಟ್ಟಿರೋ ದೇಶ ಇದು. चेन को अच्छे से डीजल मार के वॉश कर. कन्नड़ बरಲ್ಲ, ನಾನು ಹಿಂದಿ ನೆನಪು ಬಿಡಲ್ಲ भैया. वो चेन को अच्छे से मारो, पूरा डस्ट हो गया. हाँ उधर ही है. ಗೈಸ್, ಚೈನಿಗೆ ಡೀಸೆಲ್ ವಾಶ್ ಮಾಡಿಸೋದು ಹಾಗೆ ಗಾಡಿಗೆ ಫೋನ್ ಮಾಡ್ತಾರಲ್ಲ, ಅದು ಎಲ್ಲ ಹುಡುಗರಿಗೂ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್. ಏನಂತೀರಾ? ಸ್ಟ್ರೀಟ್ ಡಾಗ್ಸ್ನು ಸಾಕ್ತೀನಿ ಅಂತ ತೊಗೊತಾರೆ. ಇಲ್ಲಿ ನೋಡ್ರಿ ಹೆಂಗೆ ಕಟ್ ಆಗ್ತದೆ. ಪಾಪ ಅದಕ್ಕೆ ಫ್ರೀಡಮೇ ಇಲ್ಲ. ನೋಡ್ರಿ ಎಲ್ಲ ಪ್ಲಾಸ್ಟಿಕ್ಕು ಅದು ಇದು ಹೊಟ್ಟೆ ಹಸ್ದಾಗ ಅದನ್ನೇ ತಿಂತಾರೆ. ಯಾವುದೇ ಪೆಟ್ಸ್ ಆಗಲಿ ಒಂದು ಸತಿ ಸಾಕ್ತೀವಿ ಅಂತ ಕೈಯಲ್ಲಿ ಎತ್ಕೊಂಡ್ಮೇಲೆ ಅದಕ್ಕೆ ತುಂಬ ಹೋಪ್ಸ್ ಬಂದ್ಬಿಡುತ್ತೆ. ನಾನು ತುಂಬ ಅಂದರೆ ತುಂಬ ನಿಯತ್ತಾಗಿರುತ್ತೆ. ಸೊ ದಯವಿಟ್ಟು ಒಂದು ಸತಿ ಸಾಕ್ತೀವಿ ಅಂತ ಎತ್ಕೊಂಡ್ಮೇಲೆ ಈ ಥರ ಬೀದಿಗಂತೂ ಬಿಡಬೇಡ್ರಿ. ನಮ್ಮ ಥರ ಇರೋದು ಒಂದೇ ಲೈಫ್ ಗೈಸ್. ಇರೋ ಲೈಫಲ್ಲೂ ಫ್ರೀಡಮ್ ಕೊಟ್ಟಿಲ್ಲ ಅಂದರೆ ಅದು ಈ ಭೂಮಿಗೆ ಬಂದಿದ್ದು ವೇಸ್ಟ್ ಅನ್ಸ್ಬಿಡುತ್ತೆ. ವಾಷಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ರೆಡಿ ಆಯ್ತು. ಇವಾಗ ವಾಷಿಂಗ್ ಮಾಡಿಸಿ ಎತ್ಕೊಬರ್ತಾ ಇದ್ದೀನಿ. ರೋಡಲ್ಲಿ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ. ನೋಡಿರಿ ಧೂಳು. ಇದೇ ಶಾರ್ಟ್ಕಟ್ ರೂಟ್ ಅನ್ಕೊಂಡು ಬಂದೆ, ಆದರೆ ಹಿಂದೆಯಿಂದ ಹೋದರೆ ಇವಾಗ 3 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಪರವಾಗಿಲ್ಲ, 3 ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ, ಹಿಂದೆಯಿಂದನೇ ಹೋಗೋಣ. ಇವಾಗ ವಾಷಿಂಗ್ ಮಾಡ್ಸ್ಕೊಂಡ್ಬಂದು ರೋಡ್ಗೆ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ ಗುರು. ಇವಾಗ ಮನೆಗೆ ಬಂದೆ. ಫುಲ್ಲು ಶೈನಿಂಗ್ ಅಂದ್ಕೊಳ್ರಿ ಗಾಡಿ. ಇಷ್ಟು ದಿನ ಗೇಟ್ ಆಚೆ ನಿಲ್ಲಿಸ್ತದೆ, ಇವತ್ತು ಒಳಗೆ ನಿಲ್ಸಿದ್ನಿ. ಮ್ಯಾಕ್ಸಿಮಮ್ ಅಂದರೂ 2 ದಿನ ಗೈಸ್ ಇದ್ರ ಬಾಳು. ಏನಂತೀರಾ? ಅಷ್ಟೇ.